ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸಾವು ಪ್ರಕರಣಗಳ ಸರಣಿ ಮುಂದುವರಿತಾನೆ ಇದೆ. ಹೆಚ್ಚು ಕಡಿಮೆ ದಿನಕ್ಕೆ ಒಂದರಂತೆ ಆವರೇಜ್ ತಗೊಂಡ್ರು ಕೂಡ ಈ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ತಾ ಇರತಕ್ಕಂಥವರ ಸಂಖ್ಯೆ ದಿನಕ್ಕೆ ಒಂದು ಅಂತಕ್ಕಂಥ ಲೆಕ್ಕವನ್ನು ಇಡಬಹುದು. ಈಗ ಮತ್ತೊಂದು ಅದೇ ರೀತಿ ಸಾವಿನ ಪ್ರಕರಣ ವರದಿಯಾಗಿದೆ. 21 ವರ್ಷದ ಮದನ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಕೇವಲ 21 ವರ್ಷ. ಹಾಸನದಲ್ಲಿ ಮತ್ತೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 21 ವರ್ಷದ ಮದನ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಹಾಸನ ಹೊರವಲಯದ ಚಿಕ್ಕಕೊಂಡಗುಳ ಗ್ರಾಮದಲ್ಲಿ ನಡೆದಂತಹ ಘಟನೆ. ಮನೆಯಲ್ಲಿದ್ದ ವೇಳೆ ಕಾಣಿಸಿಕೊಂಡಿದೆ ಎದೆನೋವು. ನಿನ್ನೆ ರಾತ್ರಿ ಮನೆಯಲ್ಲೇ ಕುಸಿದು ಬಿದ್ದಿದ್ದಾರೆ ಮದನ್. ಅವರನ್ನು ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಮದನ್ ಸಾವಿನಿಂದ ಈಗ ಕುಟುಂಬ ಕಂಗಾಲಾಗಿದೆ. 1.5 ತಿಂಗಳಲ್ಲಿ 34 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೇರೆ ಬೇರೆ ವಯೋಮಾನದವರು, ಅದರಲ್ಲೂ ಯುವಕ ಯುವತಿಯರ ಸಂಖ್ಯೆ ಇದರಲ್ಲಿ ಜಾಸ್ತಿ ಇದೆ. ಈ 34ರಲ್ಲಿ 20 ರಿಂದ 30 ವರ್ಷದ ಒಳಗಿನವರ ಸಂಖ್ಯೆನೇ ಜಾಸ್ತಿ ಇರ್ತಕ್ಕಂಥದ್ದು. ಹಾಗಂತ ಚಿಕ್ಕ ವಯಸ್ಸಿನವರು ಇಲ್ಲ ಅಂತಲ್ಲ, ಚಿಕ್ಕ ವಯಸ್ಸಿನವರು ಇದ್ದಾರೆ, 40-50 ಮಧ್ಯ ವಯಸ್ಸಿನವರು ಇದ್ದಾರೆ, 60 ದಾಟದವರು ಇದ್ದಾರೆ. ಬಟ್ ಸಾವಿನ ಸಂಖ್ಯೆ ಅಂತೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹೃದಯಾಘಾತ ಕೇಸ್ಗಳಲ್ಲಿ. ಈ ಹಾರ್ಟ್ ಅಟ್ಯಾಕ್ನಿಂದಲೇ ಮೃತಪಡ್ತಾ ಇರ್ತಕ್ಕಂಥದ್ದು. ಬಟ್ ರೀಸನ್ ಹುಡುಕ್ತಾ ಹೋದರೆ, ಸ್ಪೆಸಿಫಿಕ್ ರೀಸನ್ ಹುಡುಕ್ತಾ ಹೋದರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಕಾರಣ. ಕೆಲವರಿಗೆ ಕಾರಣನೇ ಇಲ್ಲ. ಈಗ 21 ವರ್ಷದವರಿಗೆ ನಿಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಏನು ಬರೋದಕ್ಕೆ ಸಾಧ್ಯ? ಏನೂ ಇಲ್ಲ, ಆದರೂ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಆ ಸಾವಿನ ಸರಣಿಗೆ ಮತ್ತೊಂದು ಆ್ಯಡ್ ಆಗಿದೆ. 21 ವರ್ಷದ ಮದನ್. ಈತ ಯಾರು? ಈತನ ಆರೋಗ್ಯದ ಹಿನ್ನೆಲೆ ಏನು? ಏನಾದರೂ ಕ್ರಾನಿಕಲ್ ಡಿಸಾರ್ಡರ್ಗಳಿತ್ತ? ಬೇರೆ ಯಾವುದಾದ್ರೂ ರೋಗದಿಂದ ಬಳಲ್ತಾ ಇದ್ರಾ ಅಥವಾ ಏಕಾಏಕಿ ಈ ರೀತಿ ಆಗಿರೋದ? ಡೀಟೇಲ್ಸ್ ಏನಿದೆ? ಅರವಿಂದ್, ಹಾಸನ ಜಿಲ್ಲೆಯಲ್ಲಿ ಪ್ರತಿನಿತ್ಯವೂ ಸಹ ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. 1.5 ತಿಂಗಳಿನಲ್ಲಿ 34 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಯುವಕ ಯುವತಿಯರೇ ಹೆಚ್ಚಾಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಕೂಡ ಮದನ್ ಕುಮಾರ್ ಎಂಬ 21 ವರ್ಷದ ಯುವಕ ಮನೆಯಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಈತ ಕಾಲೇಜಿಗೆ ಸೇರಿದ್ದ, ಆದರೆ ಮೊದಲ ವರ್ಷವೇ ಕಾಲೇಜನ್ನು ಬಿಟ್ಟಿದ್ದ. ಆ ನಂತರದಲ್ಲಿ ಸ್ನೇಹಿತರ ಜೊತೆ ಇದ್ದ. ಮನೆಯಲ್ಲಿ ಈತನ ತಾಯಿ ಜೊತೆ ಚನ್ನಪಟ್ಟಣದಲ್ಲಿ ವಾಸವಿದ್ದ. ಕೆಲವು ತಿಂಗಳ ಹಿಂದಷ್ಟೇ ಅವರ ತಂದೆ ಮೃತಪಟ್ಟಿದ್ದರು. ಹಾಗಾಗಿ ತಾಯಿ ಜೊತೆ ಈತ ವಾಸವಿದ್ದ. ಕಳೆದ 2 ದಿನಗಳಿಂದ ಅವರ ಭಾವನ ಮನೆ ಚಿಕ್ಕಗೊಂಡಗಳ ಗ್ರಾಮದಲ್ಲಿರ್ತಕ್ಕಂಥ ನಿವಾಸದಲ್ಲಿದ್ದ. ನಿನ್ನೆ ಸಂಜೆ ಆತನಿಗೆ ಏಕಾಏಕಿ ಸುಸ್ತು ಕಾಣಿಸಿಕೊಂಡಿದೆ. ಆತ ಮನೆಯಲ್ಲಿ ಹೇಳ್ತಾನೆ. ಆ ನಂತರದಲ್ಲಿ ಎದೆನೋವು ಕಾಣಿಸಿಕೊಳ್ಳುತ್ತೆ. ಎದೆನೋವು ಕಾಣಿಸಿಕೊಂಡ ಕೂಡಲೇ ಅವರ ಭಾವನ ಬಳಿ ಆತ ಹೇಳ್ತಾನೆ. ತಕ್ಷಣ ಆತನನ್ನು ಆಸ್ಪತ್ರೆಗೆ ಕರೆದೊಯ್ಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆತ ಅಷ್ಟರಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿರ್ತಾನೆ. ಹಾಗಾಗಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಿದೆ. ಆದರೆ ಇದಕ್ಕೆ ನಿಖರವಾದ ಕಾರಣಗಳು ಏನು ಎಂಬುದು ಇನ್ನೂ ಸಹ ಪತ್ತೆ ಆಗ್ತಿಲ್ಲ. ಒಂದೆಡೆ ವೈದ್ಯರ ತಂಡ ಮೃತಪಟ್ಟವರ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ. ಆದರೆ ಇನ್ನೊಂದೆಡೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರತಕ್ಕಂಥವರ ಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ. ಈ ಮದನ್ ಕುಮಾರ್ ಏನು ಸಾವನ್ನಪ್ಪಿದ್ದಾನೆ, ಆತನ ಕುಟುಂಬದವರಿಂದ ಈಗ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿಯನ್ನು ಪಡೆದು ಆ ನಂತರವಷ್ಟೇ ಆತನಿಗೆ ಏನಾಗಿತ್ತು, ಯಾವುದರ ಅಭ್ಯಾಸಗಳಿದು, ಆತ ಯಾವುದಾದ್ರು ರೋಗದಿಂದ ಬಳಲುತ್ತಿದ್ದ, ಇವೆಲ್ಲವೂ ಸಹ ಹೊರಬೀಳಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ. ಇದಕ್ಕೋಸ್ಕರನೇ ಸರ್ಕಾರ ಈಗ ಒಂದು ಸಮಿತಿಯನ್ನು ಕೂಡ ನೇಮಕ ಮಾಡಿದೆ. ಜಯದೇವ ಆಸ್ಪತ್ರೆ ನಿರ್ದೇಶಕರ ನೇತೃತ್ವದಲ್ಲಿ 10 ದಿನಗಳ ಒಳಗಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅಧ್ಯಯನ ನಡೆಸ್ತಾ ಇದ್ದಾರೆ ಈಗಾಗಲೇ ಆ ತಂಡ. ವರದಿ ಏನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ.